ನೀನು ಏನು ಯೋಚನೆ ಮಾಡ್ತೀಯೋ ಅದೇ ನೀನು ಬದುಕಾಗುತ್ತೆ ಅಂದರೆ ನೀವು ನಂಬ್ತೀರಾ? ಡೆಫಿನೆಟ್ಲಿ ಎಸ್. ಇದೇ ಲಾ ಆಫ್ ಅಟ್ರಾಕ್ಷನ್. ಏನಿದು ಲಾ ಆಫ್ ಅಟ್ರಾಕ್ಷನ್ ಅಂದರೆ, ಲಾ ಆಫ್ ಅಟ್ರಾಕ್ಷನ್ ಇಸ್ ನಥಿಂಗ್ ಬಟ್ ಅ ಬಿಲೀಫ್. ನೀವು ಏನೇನು ಬಿಲೀವ್ ಮಾಡ್ತಿರ್ತೀರೋ, ಇದು ಪಾಸಿಟಿವ್ ಬಿಲೀಫ್ ಆಗಿರ್ಬೋದು, ನೆಗೆಟಿವ್ ಬಿಲೀಫ್ ಆಗಿರ್ಬೋದು, ನೀವು ಏನೇನು ಬಿಲೀವ್ ಮಾಡ್ತಾ ಇದ್ದೀರೋ ಅದೇ ನಿಮ್ಮ ರಿಯಾಲಿಟಿ. ಅದನ್ನೇ ನೀವು ಕಣ್ಣು ಮುಂದೆ ನೋಡ್ತಾ ಹೋಗ್ತೀರಾ, ಅದನ್ನೇ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರಾ. ನೀವು ಪಾಸಿಟಿವ್ ಆಗಿ ಥಾಟ್ಸ್ನ ಹಾಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಅದು ನಿಮ್ಮ ಎಕ್ಸ್ಪೀರಿಯನ್ಸಸ್ಗೆ ಪಾಸಿಟಿವ್ ಆಗಿ ಬರ್ತಾ ಇರುತ್ತೆ. ನೀವೇನಾದರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ನೀವು ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ನ ನೋಡೋಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಇದೇ ಲಾ ಆಫ್ ಅಟ್ರಾಕ್ಷನ್. ದ ಬಿಲೀಫ್ ನಿಮ್ಮಲ್ಲಿ ನೀವು ಒಂದು ನಂಬ್ತೀರಾ, ಇದು ನನಗೆ ಕೆಟ್ಟದಾಗುತ್ತೆ, ಇವತ್ತು ಕೆಟ್ಟದಾಗುತ್ತೆ ಅಂದರೆ ಅದೇ ಆಗೋಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಇವತ್ತು ನಾನು ಎದ್ದ ತಕ್ಷಣ ಏನೋ ಒಂಥರ ಇದೆ, ಏನೋ ಆ ಡೇ ಫುಲ್ಲು ಅದೇ ಥರ ಇರ್ತೀರ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ಯಾವಾಗಲೂ ಎದೊಳುವಾಗ ನನಗೆ ಇವತ್ತು ಯಾಕೋ ಟಯರ್ಡ್ ಆಗಿದೆ ಅಂತ ನೀವು ಎದೊಳ್ಳಿ, ಆ ಡೇ ಫುಲ್ಲು ನೀವು ಟಯರ್ಡಾಗೇ ಇರ್ತೀರಾ. ನಿಮ್ಮ ಥಾಟ್ಸ್ ನಿಮ್ಮ ರಿಯಾಲಿಟಿನ ಶೇಪ್ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಏನೇ ಯೋಚನೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅದು ಇದಕ್ಕೆ. ಫಾರ್ ಎಕ್ಸಾಂಪಲ್ ಹೇಳೋದಾಗುತ್ತೆ, ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತಾರೆ, ಡಿಸ್ಲೈಕ್ ಅಟ್ರಾಕ್ಟ್ಸ್ ಡಿಸ್ಲೈಕ್. ನಾವು ಏನೇನು ಆಸೆ ಪಡ್ತಾ ಇರ್ತೀವೋ